ಬೆಳಗಾವಿಯಲ್ಲಿ ಗರಿಗೆದರಿದೆ ರಾಜಕೀಯ ಚಟುವಟಿಕೆ. ಟಿಕೆಟ್ ಘೋಷಣೆಗೂ ಮುನ್ನವೇ ಅಖಾಡಕ್ಕಿಳಿದಿದ್ದಾರೆ ಸಚಿವರ ಮಕ್ಕಳು. ನೋಡಿ, ಇನ್ನು ಟಿಕೆಟ್ ಫೈನಲ್ ಆಗಿಲ್ಲ ಅಲ್ಲಿ ಬೆಳಗಾವಿದು. ಆಲ್ರೆಡಿ ಬಹಳ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ ಸಚಿವರ ಮಕ್ಕಳು. ಅಲ್ಲಿ ಪ್ರಬಲವಾದಂಥ ಆಕಾಂಕ್ಷಿಗಳು, ಪ್ರಬಲವಾದಂಥ ಕುಟುಂಬ ಎರಡೂ ಕ್ಷೇತ್ರಗಳಲ್ಲಿ ಸಚಿವರ ಮಕ್ಕಳು ಸ್ಪರ್ಧೆ ಮಾಡೋ ಸಾಧ್ಯತೆಗಳಿದ್ದಾವೆ. ಬೆಳಗಾವಿ ಕ್ಷೇತ್ರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಓಡಾಡ್ತಾ ಇದ್ದಾರೆ. ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಮಿಂಚಿನ ಸಂಚಾರ ಮಾಡ್ತಾ ಇದ್ದಾರೆ. ಪುತ್ರಿ ಸ್ಪರ್ಧೆ ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹಿಸಿದ್ರು ಸಚಿವ ಜಾರಕಿಹೊಳಿ. ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆಗೆ ಮುಖಂಡರು ಕಾರ್ಯಕರ್ತರಿಂದ ಒಮ್ಮತ ಮೂಡಿದೆ. ಈ ಕಾರಣಕ್ಕೆ ಪುತ್ರಿ ಸ್ಪರ್ಧೆಗೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ. ತಂದೆ ಗ್ರೀನ್ ಸಿಗ್ನಲ್ ನೀಡ್ತಾ ಇದ್ದಂತೆ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಈಗ ಸಂಚಾರ ಆರಂಭ ಮಾಡಿದ್ದಾರೆ. ಇನ್ನು ಒಂದು ವಾರದಿಂದ ಬೆಳಗಾವಿ ಕ್ಷೇತ್ರದಲ್ಲಿ ಮೃಣಾಲ್ ಓಡಾಡ್ತಾ ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ. ನೋಡಿ, ಇಬ್ರು ಕೂಡ ಟಿಕೆಟ್ ಆಕಾಂಕ್ಷಿಗಳು. ಮೃಣಾಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ. ಬೆಳಗಾವಿಯಿಂದ ಅವ್ರನ್ನೇ ಕಣಕ್ಕಿಳಿಸೋ ಸಾಧ್ಯತೆಗಳಿದ್ದಾವೆ. ಇನ್ನು ಅಲ್ಲಿ ಆಕಾಂಕ್ಷಿಗಳಿದ್ರೂ ಕೂಡ ತಮ್ಮ ಪ್ರಭಾವವನ್ನು ಬೀರಿ ಟಿಕೆಟ್ ಗಿಟ್ಟಿಸಿಕೊಳ್ಬೋದು. ಟೆಂಪಲ್ ರನ್ ಅಂತ ಶುರು ಮಾಡಿದ್ದಾರೆ ಮೃಣಾಲ್. ಕ್ಷೇತ್ರದಲ್ಲಿ ಓಡಾಟ ನಡೆಸ್ತಾ ಇದ್ದಾರೆ ಒಂದು ವಾರದಿಂದ. ಇನ್ನು ಪ್ರಿಯಾಂಕಾ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಪುತ್ರಿ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಓಡಾಡ್ತಾ ಇದ್ದಾರೆ. ಈ ಹಿಂದಿನಿಂದಲೂ ಕೂಡ ಅವರು ತಯಾರಿನ ಆರಂಭಿಸಿದ್ರು. ಈಗ ಒಂದು ರೀತಿ ಸರ್ವೆ ಮಾಡಿದ್ದಾರೆ, ಅಭಿಪ್ರಾಯ ಕಲೆಕ್ಟ್ ಮಾಡಿದ್ದಾರೆ ಅವ್ರ ತಂದೆ. ಒಮ್ಮತ ಮೂಡಿದೆ ಮುಖಂಡರು ಮತ್ತು ಕಾರ್ಯಕರ್ತರಲ್ಲಿ. ಇಲ್ಲ, ಪ್ರಿಯಾಂಕಾ ಅವ್ರು ನಿಂತರೆ ಆರಾಮಾಗಿ ಗೆಲ್ತಾರೆ ಅನ್ನುವಂಥ ಮಾಹಿತಿಗಳು ಅವ್ರಿಗೆ ಸಿಕ್ಕಿದೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವ್ರದ್ದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಈಗ ಮೃಣಾಲ್ ಅವ್ರದ್ದು ಅಷ್ಟೇ. ಹೈಕಮಾಂಡ್ ಮಟ್ಟದಲ್ಲಿ ರಾಜ್ಯ ನಾಯಕರಲ್ಲೂ ಕೂಡ ಅವರ ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಲಾಬಿಯನ್ನು ನಿರಂತರವಾಗಿ ಮಾಡ್ತಾನೆ ಬರ್ತಾ ಇದ್ರು. ಎರಡೂ ಕ್ಷೇತ್ರದಲ್ಲಿ ಸಚಿವರ ಮಕ್ಕಳು ಕಣಕ್ಕಿಳಿಯೋದು ಬಹುತೇಕ ಫಿಕ್ಸ್ ಅಂತ ಆಗ್ತಾ ಇದೆ. ನೋಡಿ, ಈಗ ಆಲ್ರೆಡಿ ಪ್ರಚಾರವನ್ನು ಶುರು ಮಾಡಿಬಿಟ್ಟಿದ್ದಾರೆ. ಇನ್ನೂ ಅನೌನ್ಸೇ ಆಗಿಲ್ಲ ಹೆಸರು. ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಈಗ ಸಚಿವರ ಮಕ್ಕಳಿಗೆ ಟಿಕೆಟ್ ಸಿಗುವಂಥ ಸಾಧ್ಯತೆಗಳೇ ಹೆಚ್ಚು ಅನ್ನೋದು ಇದು ತೋರಿಸ್ತಾ ಇದೆಯಾ ಅಂತ? ಯಾಕಂದರೆ ಅವರ ಓಡಾಟ, ಅವರ ಕಾರ್ಯವೈಖರಿ ನೋಡ್ತಾ ಇದ್ರೆ ಈಗ ಕುಟುಂಬದಿಂದಂತೂ ಗ್ರೀನ್ ಸಿಗ್ನಲ್ ಬಹುತೇಕವಾಗಿ ಸಿಕ್ಕಿರ್ಬೋದು ಅಂತ. ಪ್ರಭು, ಖಂಡಿತವಾಗಿ ಬೆಳಗಾವಿ ಮತ್ತು ಚಿಕ್ಕೋಡಿ ಎರಡು ಲೋಕಸಭೆಗೆ ಸಚಿವರ ಮಕ್ಕಳೇ ಒಂದು ಅಖಾಡಕ್ಕಿಳಿಯೋದೀಗ ಏನು ಕನ್ಫರ್ಮ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಏನಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಇಬ್ರು ಕೂಡ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭೆಯಲ್ಲಿ ಪಕ್ಷದ ಮುಖಂಡರ ಜೊತೆ ಈಗಾಗಲೇ ನಿರಂತರವಾಗಿ ಸಂಪರ್ಕದಲ್ಲಿ ಸಭೆ ನಡೆಸ್ತಾ ಇದ್ರೆ. ಮತ್ತೊಂದ್ ಕಡೆ ಏನು ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಪುತ್ರ ಪ್ರಿಯಾಂಕಾ ಜಾರಕಿಹೊಳಿ ಈಗ ತಂದೆಯ ಕ್ಷೇತ್ರದಂತ ಯಮಗನಮಡಿ ಮತಕ್ಷೇತ್ರದಿಂದಲೇ ಒಂದು ಈಗಾಗಲೇ ಅಖಾಡಕ್ಕಿಳಿದಿದ್ದಾರೆ. ಬೂತ್ ಮಟ್ಟದ ಕಾರ್ಯಕರ್ತರ ಜೊತೆಗೆ ಸಭೆ ಮತ್ತು ಸಭೆ ನಡೆಸುವ ಮೂಲಕ ಪ್ರಿಯಾಂಕಾ ಜಾರಕಿಹೊಳಿ ಈಗಾಗಲೇ ಲೋಕಸಭೆ ಚುನಾವಣಾ ಅಖಾಡಕ್ಕಿಳಿದಿರತಕ್ಕಂಥದ್ದು. ಈ ಮೂಲಕ ಸ್ಪಷ್ಟವಾಗುತ್ತೆ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅಖಾಡಕ್ಕಿಳಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ನಡೆಸಿದ್ದಾರೆ. ಜೊತೆಗೆ ಆಗಲೇ ಹಸಿರು ನಿಶಾನೆ ಕೊಟ್ಟಂತೆ ಕಾಣುತ್ತೆ. ಯಾಕಂದ್ರೆ ನಿನ್ನೆಯಿಂದಲೇ ಪ್ರಿಯಾಂಕಾ ಜಾರಕಿಹೊಳಿ ತಂದೆ ಕ್ಷೇತ್ರ ಅಂದ್ರೆ ಯಮಕನಮಡಿ ಮತಕ್ಷೇತ್ರದ ಬಹುಪಾಲು ನಿರ್ಣಾಯಕ ಇರ್ತಕ್ಕಂಥ ಏನು ಗ್ರಾಮಗಳಾಗಿರ್ಬೋದು, ಬೂತ್ಗಳಾಗಿರ್ಬೋದು, ಅಲ್ಲಿ ಭೇಟಿ ನೀಡಿ ಕಾರ್ಯಕರ್ತರ ಜೊತೆ ಒಂದು ಚರ್ಚೆ ನಡೆಸಿರ್ತಕ್ಕಂಥದ್ದು. ಪ್ರಿಯಾಂಕಾ ಜಾರಕಿಹೊಳಿಗೆ ಸಹೋದರರಾದಂತ ರಾಹುಲ್ ಜಾರಕಿಹೊಳಿ ಕೂಡ ಇಲ್ಲಿ ಸಾಥ್ ಕೊಟ್ಟಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗುತ್ತೆ. ಚಿಕ್ಕೋಡಿ ಲೋಕಸಭೆಗೆ ಕಾಂಗ್ರೆಸ್ ಇಂದ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆ ಖಚಿತ ಅನ್ನುವಂಥದ್ದು. ಇನ್ನು ಬೆಳಗಾವಿ ಲೋಕಸಭೆ ಬಂದ್ರೆ ಮೃಣಾಲ್ ಹೆಬ್ಬಾಳ್ಕರ್ ಕೂಡ ಈಗ ಏನು ಪ್ರಮುಖವಾಗಿ ಬೆಳಗಾವಿ ಲೋಕಸಭೆಯಲ್ಲಿ ಈಗಾಗಲೇ ಓಡಾಟ ನಡೆಸ್ತಾ ಇದ್ದಾರೆ. ಸೌದತ್ತಿ ಯಲ್ಲಮ್ಮ ದೇವಸ್ಥಾನ ಆಗಿರ್ಬೋದು, ಸೌದತ್ತಿ ಹುಲಿ ಮಠ ಆಗಿರ್ಬೋದು, ಬೆಳಗಾವಿಯಲ್ಲಿ ಇರ್ತಕ್ಕಂಥ ವಿವಿಧ ದೇವಸ್ಥಾನಗಳಾಗಿರ್ಬೋದು ಮತ್ತು ಸ್ಥಳೀಯ ನಾಯಕರನ್ನ ಭೇಟಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲೆಲ್ಲಿ ರಾಜಕೀಯ ಮುಖಂಡರ ಸಭೆ ಸಮಾರಂಭಗಳಿದಾವೆ ಅಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ನ ಕರ್ಕೊಂಡು ಹೋಗಿ ಅಲ್ಲಿ ಆ ಒಂದು ಸಭೆಗಳನ್ನು ಮಾಡ್ತಿರ್ತಕ್ಕಂಥದ್ದು. ಇವೆಲ್ಲವೂ ನೋಡೋದಾದ್ರೆ ಟಿಕೆಟ್ ಘೋಷಣೆಗೂ ಮುನ್ನ ಈಗಾಗಲೇ ಸಚಿವರ ಮಕ್ಕಳು ಇಬ್ರು ಕೂಡ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭೆಯಲ್ಲಿ ಆಕ್ಟಿವ್ ಆಗಿರ್ತಕ್ಕಂಥದ್ದು. ಒಂದು ಜನರ ಮಧ್ಯೆ ಬೆರೆಯುವಂತ ಕೆಲಸವನ್ನ ಸಚಿವರ ಮಕ್ಕಳು ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಇಬ್ಬರು ಸಚಿವರು ಕೂಡ ಬಿಜೆಪಿ ಅಭ್ಯರ್ಥಿಯನ್ನು ಸೋಲಿಸಬೇಕು ಅಂದ್ರೆ ಬಿಜೆಪಿ ಅಭ್ಯರ್ಥಿ ಸೋಲಿಸೋದಂದ್ರೆ ನರೇಂದ್ರ ಮೋದಿಯ ಒಂದು ಹೆಸರಿನಲ್ಲಿ ಚುನಾವಣೆ ಎದುರಿಸುವಂತ ಒಂದು ಬಿಜೆಪಿ ನಾಯಕರ ಅವರನ್ನು ಸೋಲಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಎರಡೂ ಲೋಕಸಭೆಯಲ್ಲಿ ತಲಾ 8 ವಿಧಾನಸಭಾ ಮತಕ್ಷೇತ್ರಗಳು ಬರುತ್ತೆ ಪ್ರಭು. ಎರಡೂ ಲೋಕಸಭೆ ವ್ಯಾಪ್ತಿಯಲ್ಲಿ ತಲಾ 5 ಕಾಂಗ್ರೆಸ್ ಶಾಸಕರಿದ್ದಾರೆ, 3 ಬಿಜೆಪಿ ಶಾಸಕರು ಇರ್ತಕ್ಕಂಥದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ವಿಧಾನಸಭಾ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಲೀಡ್ಗಳು ಬಂದಿದ್ವು, ಆ ಒಂದು ಲೀಡ್ಗಳ ಏನಿದೆ ಅದೇ ಲೀಡನ್ನ ಕಾಯ್ದುಕೊಂಡು ಹೋಗ್ಬೇಕು. ಜೊತೆಗೆ ಆ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಇನ್ನಷ್ಟು ಮೇಲುಗೈ ಆಗ್ಬೇಕು. ಆ ನಿಟ್ಟಿನಲ್ಲಿ ರಣತಂತ್ರ ರೂಪಿಸುವಂಥದ್ದು ಮತ್ತು ಸ್ಥಳೀಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು. ಯಾವುದೇ ರೀತಿಯ ಪಕ್ಷದಲ್ಲಿ ಆಂತರಿಕವಾಗಿ ಭಿನ್ನಮತ ಆಗಿರ್ಬೋದು ಅಥವಾ ಗುಂಪುಗಾರಿಕೆಗಳಿಂದ ಯಾವು ಕೂಡ ಒಂದು ಉಲ್ಬಣ ಆಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುವಂತ ಪ್ರಯತ್ನಗಳನ್ನ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡ್ತಾ ಇದ್ದಾರೆ ಪ್ರಭು.
ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.